ಜಿಲ್ಲೆಯ ಸಹಕಾರಿ ಭೀಷ್ಮ ಮೊಳಹಳ್ಳಿ ಶಿವರಾಯರ ಸ್ಫೂರ್ತಿಯಿಂದ ವಿಟ್ಲದ ಶೈಕ್ಷಣಿಕ ಪ್ರೀತಿಯ ಸಮಾನ ಮನಸ್ಕರೊಂದಿಗೆ ವಿಟ್ಲ ಡೊಂಬ ಹೆಗ್ಗಡೆ ಅರಸು ಮನೆತನದ ಅರಸರಾದ ಶ್ರೀ ಕೃಷ್ಣರಾಜ ರವಿವರ್ಮ ಅರಸರು ಮತ್ತು ದೇವಸ್ಯ ನಾರಾಯಣ್ ಭಟ್ ಇವರ ಹಿರಿತನದಲ್ಲಿ 1946ರಲ್ಲಿ ಹುಟ್ಟುಹಾಕಿದ ವಿಠಲ ವಿದ್ಯಾಸಂಘ ವಿಟ್ಲದ ಕಳಂಜಮಲೆ ತಪ್ಪಲಲ್ಲಿ ಸ್ಥಾಪಿಸಿದ ವಿಠಲ ಹೈಸ್ಕೂಲು ಇಂದು ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿದೆ. ದೂರದರ್ಶಿತ್ವದ ಶ್ರೀ ರವಿವರ್ಮ ಕೃಷ್ಣರಾಜ ಅರಸರಿಂದ ದಾನವಾಗಿ ಕೊಡಲ್ಪಟ್ಟ 4.74 ಎಕರೆ ಸ್ಥಳದಲ್ಲಿ ಸ್ಥಾಪನೆಗೊಂಡ ಈ ವಿದ್ಯಾಸಂಸ್ಥೆ ಮಡಿಯಾಲ ನಾರಾಯಣ ಭಟ್, ದೇವಸ್ಯ ನಾರಾಯಣ್ ಭಟ್, ಕೂಡೂರು ಕೃಷ್ಣ ಭಟ್ ಮೊದಲಾದ ಅನೇಕ ವಿದ್ಯಾಭಿಮಾನಿಗಳ ಕಾಳಜಿ, ಸತತ ಪರಿಶ್ರಮ, ಸಾಧನೆಗಳ ಫಲವಾಗಿ ನಾಡಿನ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. 1950ರಲ್ಲಿ ಪ್ರಾರಂಭವಾದ ವಿಠಲ ಹೈಸ್ಕೂಲು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಸದುದ್ದೇಶದಿಂದ 1966ರಲ್ಲಿ ವಿಠಲ ಬಾಲಿಕಾ ಪ್ರೌಢಶಾಲೆಯನ್ನು ಹುಟ್ಟುಹಾಕಿದೆ. 1967ರಲ್ಲಿ ವಿಠಲ ಜೂನಿಯರ್ ಕಾಲೇಜ್ ಆಗಿ ಉನ್ನತೀಕರಿಸಲ್ಪಟ್ಟು ನಂತರದ ದಿನಗಳಲ್ಲಿ ವಿಠಲ ಸುಪ್ರಜಿತ್ ಐಟಿಐಯನ್ನು ಪ್ರಾರಂಭಿಸಲಾಯಿತು. ಹೊಸ ಶಿಕ್ಷಣದ ನೀತಿಯಂತೆ ಸಹಶಿಕ್ಷಣದ ಪ್ರಾಮುಖ್ಯತೆಯನ್ನು ಅರಿತು 2010ರಲ್ಲಿ ಮತ್ತೆ ಪ್ರೌಢಶಾಲೆಗಳು ಒಂದಾದವು. ಧಿಯೋಯೋನ ಪ್ರಚೋದಯಾತ್ ಎಂಬ ಧ್ಯೇಯವಾಕ್ಯದಂತೆ ಅಂದಿನಿಂದ ಇಂದಿನವರೆಗೂ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಾ ಸಂಸ್ಕಾರಯುತ ಶಿಕ್ಷಣದಿಂದ ಪರಿಪೂರ್ಣತೆಯ ಆಶಯವನ್ನು ಸಮರ್ಪಕವಾಗಿ ಪೂರ್ಣಗೊಳಿಸುತ್ತಾ ಮುನ್ನಡೆಯುತ್ತಿದೆ. ವಿಠಲ ವಿದ್ಯಾಸಂಸ್ಥೆಗಳು ಶಿಕ್ಷಣ, ಕಲೆ, ಸಾಹಿತ್ಯ, ಸಂಗೀತ, ಕ್ರೀಡೆ, ವಿಜ್ಞಾನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದೆ. ಶೈಶವಾವಸ್ಥೆಯಲ್ಲಿ ಸಂಸ್ಥೆ ಬಹಳ ಸರಳ ರೀತಿಯಿಂದ ಪ್ರಾರಂಭವಾಗಿ ಇಂದು ವಿದ್ಯಾರ್ಜನೆಗೆ ಬೇಕಾದ ಸುಸಜ್ಜಿತ ಸೌಲಭ್ಯಗಳನ್ನು ಹೊಂದಿದೆ. ಭವ್ಯವಾದ ಸುವರ್ಣ ರಂಗಮಂದಿರ ಅಲ್ಲದೆ ಕ್ರೀಡೆಗೆ ಉತ್ತೇಜನ ನೀಡಲು ಒಳಾಂಗಣ ಕ್ರೀಡಾಂಗಣ ಹಾಗೂ ವಿಶಾಲ ಬಯಲು ಕ್ರೀಡಾಂಗಣ ಸೌಲಭ್ಯವನ್ನು ಹೊಂದಿದೆ. ವಿಠಲ ವಿದ್ಯಾಸಂಘದ ಈ ಸಮೂಹ ಸಂಸ್ಥೆಗಳಲ್ಲಿ ಸುಮಾರು 2,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದು ಜಿಲ್ಲೆಯಲ್ಲಿ ಅಧಿಕ ವಿದ್ಯಾರ್ಥಿಗಳನ್ನು ಹೊಂದಿರುವ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಅರಸರ ಕಾಲದಲ್ಲಿ ವಿಟ್ಲದ ಸೀಮೆಯಲ್ಲಿ ಶಿಕ್ಷಣ ಮೆರೆದ ಶಾಲೆಯೇ ವಿದ್ಯೆಯ ವೇದ ಪಾಠವೇ ಶಿಸ್ತು ಶಾಂತಿ ರೀತಿಯಲ್ಲೇ ಶಿಕ್ಷಣದ ದಾರಿಯು ಬದುಕು ಕಲಿತು ಬಾಳಲು ಪ್ರೀತಿ ನೀತಿ ಮಾರ್ಗವು ಬೆಳಕನು ನೀಡಿತು ವಿಠಲ ವಿದ್ಯಾಲಯ. ಹೆಮ್ಮೆಯ ಪ್ರೀತಿಯ ವಿಠಲ ಈ ದೇಗುಲ ಬೆಳಕನು ನೀಡಿತು ವಿಠಲ ವಿದ್ಯಾಲಯ. ಹೆಮ್ಮೆಯ ಪ್ರೀತಿಯ ವಿಠಲ ಈ ದೇಗುಲ. The infrastructure of this college is quite good, which provides a calm environment for every student to obtain a very good education. ನನಗೆ ಈ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಜನವರಿ 6ರಿಂದ 8ರ ತನಕ ನಡೆದ ರಾಜ್ಯ ಮಟ್ಟದ ಕಲಾಶ್ರೀ ಆಯ್ಕೆ ಪ್ರಶಸ್ತಿ ಸಮಾರಂಭದಲ್ಲಿ ನಾನು ಭಾಗವಹಿಸಿ ಸೃಜನಾತ್ಮಕ ಬರವಣಿಗೆಯಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತೇನೆ. ಇದಕ್ಕೆಲ್ಲ ನಮ್ಮ ಶಿಕ್ಷಕರೇ ಕಾರಣ. ಇವರ ಪ್ರೋತ್ಸಾಹದಿಂದಾಗಿ ನಾನು ಇಷ್ಟು ಎತ್ತರದ ಮಟ್ಟಕ್ಕೆ ಬೆಳೆಯಲು ಸಹಕಾರಿಯಾಯಿತು. ಹಲವಾರು ಹಿರಿತನದ ಈ ಶಾಲೆ ಅಮರ, ಯುಗ ಯುಗವು ಕಳೆದರು ಆ ನೆನಪಿ ಮಧುರ. ರಾಷ್ಟ್ರದ ಎಲ್ಲೆಡೆಯಲ್ಲೂ ಹೆಸರುವಾಸಿಯಿಂದ ಇಲ್ಲಿ ಕಲಿತ ವಿದ್ಯಾರ್ಥಿ ವಿಶ್ವದಲ್ಲಿ ಮಿಂಚಿಹರು. ಶಿಸ್ತು ಶಾಂತಿ ರೀತಿಯಲ್ಲಿ ಶಿಕ್ಷಣದ ದಾರಿಯು ಬೆಳಕರು ನೀಡಿತು ವಿಠಲ ವಿದ್ಯಾಲಯ. ಹೆಮ್ಮೆಯ
ಪ್ರೀತಿಯ ವಿಠಲ ಈ ದೇಗುಲ. ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ನಾನು. ಯಾವಾಗಲೂ ಅಲ್ಲಿಂದ ಕಲೀಲಿಕ್ಕೆ ತುಂಬ ಇದೆ ಆ ವಿದ್ಯಾಸಂಸ್ಥೆಯಿಂದ. ಆಗ ಈ ಶಾಲೆ ಇಷ್ಟೊಂದು ಮುಂದುವರೆದಿರಲಿಲ್ಲ. ಆಗ ಗರ್ಲ್ಸ್ ಹೈಸ್ಕೂಲ್ ಬೇರೆ, ಬಾಯ್ಸ್ ಹೈಸ್ಕೂಲ್ ಬೇರೆ ಬೇರೆ ಇತ್ತು. ಇಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿ ಆಗಿದ್ದ ನನಗೆ ನಮ್ಮ ಬಾಳನ್ನು ರೂಪಿಸಿಕೊಳ್ಳುವಲ್ಲಿ ಕೇವಲ ನನಗೆ ಅಂತಲ್ಲ, ಸಾವಿರಾರು ವೈದ್ಯರಿರ್ಬೋದು, ಎಂಜಿನಿಯರ್ಸ್ ಇರ್ಬೋದು, ಅಥವಾ ಸಮಾಜದ ಹಲವಾರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುವ ಹಲವಾರು ವಿದ್ಯಾರ್ಥಿಗಳು ಈ ಶಾಲೆಯ ಒಂದು ಆಶಾಕಿರಣಗಳಾಗಿ ಮೂಡಿ ಬಂದಿದ್ದಾರೆ. ನಾಳಿನ ಬದುಕಿಗೆ ನೊಂದ ದೀಪವಾಗಿ, ಕನಸಿನ ಗೋಪುರಕ್ಕೆ ಸ್ಫೂರ್ತಿದಾರಿಯಾಗಿ, ಎಲ್ಲಿ ಸಿಗುವ ಗುರುಗಳ ಪ್ರೀತಿ ಜನ್ಮ ಪೂರ್ತಿ ಧನ್ಯವೋ. ಶಿಸ್ತು ಶಾಂತಿ ರೀತಿಯಲ್ಲೇ ಶಿಕ್ಷಣದ ದಾರಿಯು, ಬದುಕು ಕಲಿತು ಬಾಳಲು ಪ್ರೀತಿ ನೀತಿ ಮಾರ್ಗವು. ಬೆಳಕನು ನೀಡಿತು ವಿಠಲ ವಿದ್ಯಾಲಯ, ಹೆಮ್ಮೆಯ ಪ್ರೀತಿಯ ವಿಠಲ ಈ ದೇಗುಲ. ಬೆಳಕನು ನೀಡಿತು ವಿಠಲ ವಿದ್ಯಾಲಯ, ಹೆಮ್ಮೆಯ ಪ್ರೀತಿಯ ವಿಠಲ ಈ ದೇಗುಲ. ನಮಸ್ಕಾರ, ನಾನು ಎಲ್ಲೆನ್ ಕೂಡೂರಿನ ವಿಠಲ ಎಜುಕೇಷನ್ ಸೊಸೈಟಿಯ ಸಂಚಾಲಕನಾಗಿ. ನಾವು ನಡೆಸುವ ಸಂಸ್ಥೆಗಳು ನಮ್ಮ ವಿಠಲ ಎಜುಕೇಷನ್ ಸೊಸೈಟಿ ಸುಮಾರು 68 ವರ್ಷಗಳನ್ನು ಈಗಾಗಲೇ ಪೂರೈಸಿದೆ. ರಾಜ್ಯದ ವಿವಿಧ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಇವತ್ತು ಅನೇಕ ದೇಶದ ವಿವಿಧ ಪ್ರದೇಶದಲ್ಲಿ ಉನ್ನತ ಹುದ್ದೆಯಲ್ಲಿ ಬೆಳಗ್ತಾ ಇದೆ. ನಮ್ಮ ಸಂಸ್ಥೆ ಒಳ್ಳೆಯ ಅನುಭವಿ ಅಧ್ಯಾಪಕರನ್ನ ಹೊಂದಿದೆ. ಸುಮಾರು 2,000 ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾರ್ಥಿಯನ್ನು ಮಾಡ್ತಾರೆ. ಇಷ್ಟು ಜನಕ್ಕೆ ಸುಮಾರು 100ಕ್ಕಿಂತ ಮೇಲ್ಪಟ್ಟು ಅಧ್ಯಾಪಕರು ಸೇವೆ ಸಲ್ಲಿಸುತ್ತಾರೆ. ನಮ್ಮ ವಿದ್ಯಾಸಂಸ್ಥೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಬೆಳಗುವುದಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ದಯಮಾಡಿ ಬನ್ನಿ, ಹಳೆಯದನ್ನೆಲ್ಲವನ್ನ ಮೆಲುಕು ಹಾಕೋಣ, ಶಾಶ್ವತವಾಗಿ ಇದರ ಅಭಿವೃದ್ಧಿಗಾಗಿ ಕೆಲಸ ಮಾಡುವ. ಬೆಳಕನು ನೀಡಿತು ವಿಠಲ ವಿದ್ಯಾಲಯ, ಹೆಮ್ಮೆಯ ಪ್ರೀತಿಯ ವಿಠಲ ಈ ದೇಗುಲ. ಬೆಳಕನು ನೀಡಿತು ವಿಠಲ ವಿದ್ಯಾಲಯ, ಹೆಮ್ಮೆಯ ಪ್ರೀತಿಯ ವಿಠಲ ಈ ದೇಗುಲ.